Welcome to Learning Management System, in short LMS, launched by Department of Collegiate and Technical Education. Dear students of Computer Science and Engineering branch, you are learning the subject Computer Organization for the third semester with the subject code 15CS32T. Students, you are learning Unit 5, that is the memory system. In this unit, we have divided into 14 sessions, out of which 7 sessions have been completed. Now we move on to the next session, that is session 8. In this session, you are going to learn 3 topics. One is memory system consideration, second is memory controller, and finally refresh overhead. Before proceeding further to the session, let us try to revise a couple of points what you have learned from the previous sessions. In the previous sessions, you have learned the structure of larger memories, how the larger memories are built, what is the organization of a static memory system, and types of dynamic memory systems like SIMs and DIMMs. Now, with the knowledge of so many types of memories, static memory, dynamic memory, random access memory, all type of memories, now we'll try to know how we are going to select a RAM memory. Selection of a RAM chip depends on various factors like cost, speed, power dissipation, and size of the chip. ವಿದ್ಯಾರ್ಥಿಗಳೇ, ನಾವು ಈ ಸೆಷನ್ನಲ್ಲಿ ಮೆಮೊರಿ ಸಿಸ್ಟಮ್ ಹೇಗೆ ಕನ್ಸಿಡರ್ ಮಾಡಬೇಕು, ಏನು ಫ್ಯಾಕ್ಟರ್ಸ್ ಹಿಡ್ಕೊಂಡು ನಾವು ಕನ್ಸಿಡರ್ ಮಾಡಬೇಕು ಅಂತ ಕಲಿತಾ ಇದ್ದೀವಿ. ನಮಗೆ ಗೊತ್ತಿದೆ ಸ್ಟ್ಯಾಟಿಕ್ ರ್ಯಾಮ್ ಇದೆ, ಡೈನಮಿಕ್ ರ್ಯಾಮ್ ಇದೆ. ಡೈನಮಿಕ್ ರ್ಯಾಮಲ್ಲೂ ಟೈಪ್ಸ್ ಆಫ್ ರ್ಯಾಮ್ಸ್ ಇದೆ. ಯಾವ ರ್ಯಾಮ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂತ ನಮಗೆ ಗೊತ್ತಾಗಬೇಕಾಗ್ತದೆ. ವೆನ್ ದೆರ್ ಆರ್ ಸೋ ಮೆನಿ ಚಾಯ್ಸಸ್, ವಿ ಶುಡ್ ನೋ which choice needs to be selected at what time. ನಮ್ಮ ಅಪ್ಲಿಕೇಶನ್ ಹೇಗಿರುತ್ತೋ ಆ ಅಪ್ಲಿಕೇಶನ್ ಪ್ರಕಾರ ನಾವು ರ್ಯಾಮ್ ಚಿಪ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ. ಈಗ ರ್ಯಾಮ್ ಚಿಪ್ ಸೆಲೆಕ್ಟ್ ಮಾಡೋದಕ್ಕೆ ಸೋ ಮೆನಿ ಫ್ಯಾಕ್ಟರ್ಸ್ ಇದ್ದಾವೆ. ಒಂದು ಕಾಸ್ಟ್, ದಟ್ ಈಸ್ ನಥಿಂಗ್ ಬಟ್ ಅಮೌಂಟ್. ನೆಕ್ಸ್ಟ್ ಈಸ್ ಸ್ಪೀಡ್, ಅದು ಎಷ್ಟು ಸ್ಪೀಡಲ್ಲಿ ವರ್ಕ್ ಆಗ್ತದೆ, ನಮ್ಮ ರಿಕ್ವೈರ್ಮೆಂಟ್ ಸ್ಪೀಡ್ ಮೇಲೆ ಇದೆನಾ. ನೆಕ್ಸ್ಟ್ ಪವರ್ ಡಿಸಿಪೇಷನ್, ಎಷ್ಟು ಪವರ್ ಯುಟಿಲೈಸೇಷನ್ ಆಗ್ತದೆ, ಎಷ್ಟು ಪವರ್ ಥ್ರೋಪುಟ್ ಇದೆ. ನೆಕ್ಸ್ಟ್ ಅದರದ್ದು ಚಿಪ್ಪಿಂದು ಸೈಜ್ ಏನು. ಇದು ಮೇಜರ್ 4 ಫ್ಯಾಕ್ಟರ್ಸ್ ಮೇಲೆ ನಮ್ಮ ರ್ಯಾಮ್ ಚಿಪ್ ಸೆಲೆಕ್ಷನ್ನು ಡಿಪೆಂಡ್ ಆಗ್ತದೆ. ನಾವು ಇವಾಗ ನೋಡೋಣ ಸ್ಟ್ಯಾಟಿಕ್ ರ್ಯಾಮ್ ಎಲ್ಲಿ ಯೂಸ್ ಮಾಡ್ತೀವಿ ಮತ್ತು ಡೈನಮಿಕ್ ರ್ಯಾಮು ಯಾವಾಗ ಯೂಸ್ ಮಾಡಬೇಕು. ನಮಗೆ ಏನಾದರೂ ಸ್ಪೀಡ್ ಈಸ್ ದ ಮೇಜರ್ ರಿಕ್ವೈರ್ಮೆಂಟ್ ಆರ್ ದಿ ಪ್ರೈಮರಿ ರಿಕ್ವೈರ್ಮೆಂಟ್. ನಮ್ಮ ಪ್ರೊಸೆಸರ್ ಭಾಳ ಫಾಸ್ಟಾಗಿ ವರ್ಕ್ ಆಗ್ತಿರುತ್ತೆ, ಅದ್ರ ಜೊತೆಗೆ ರ್ಯಾಮು ಫಾಸ್ಟ್ ಇರಬೇಕು, ಫಾಸ್ಟ್ ಕೆಲಸ ನಡಿಬೇಕು ಅಂತ ಹೇಳಿದರೆ ನಾವು ಸ್ಟ್ಯಾಟಿಕ್ ರ್ಯಾಮ್ಸ್ನ ಚೂಸ್ ಮಾಡಬೇಕಾಗ್ತದೆ. ಮತ್ತು ದಿ ಕಾಸ್ಟ್ ಆಫ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಕಾಂಪ್ಲೆಕ್ಸಿಟಿ ಆಫ್ ದಿ ಸರ್ಕ್ಯೂಟ್. ಮೀನ್ಸ್ ಎಷ್ಟು ಸ್ಪೀಡ್ ಜಾಸ್ತಿ ಆಗಬೇಕಂತಿರ್ತೀವಿ ಅಷ್ಟು ಕಾಂಪ್ಲೆಕ್ಸಿಟಿನೂ ಇನ್ಕ್ರೀಸ್ ಆಗ್ತದೆ. ಸೈಜು ಕಡಿಮೆ ಆದಷ್ಟು ಸ್ಪೀಡ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಗ್ತದೆ. ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಕಾಸ್ಟು ಕೂಡ ಇನ್ಕ್ರೀಸು ಆಗುತ್ತೆ. ನೆಕ್ಸ್ಟು ಸ್ಟ್ಯಾಟಿಕ್ ರ್ಯಾಮ್ಸ್ ನಾವು ಜನರಲಿ ಕ್ಯಾಚೆ ಮೆಮೊರೀಸಲ್ಲಿ ಯೂಸ್ ಮಾಡ್ತೀವಿ. ಕ್ಯಾಚೆ ಮೆಮೊರಿ ಅಂತ ಹೇಳಿದ್ರೆ ಏನು, ಅದು ನಿಮಗೆ ಗೊತ್ತಿದೆ, ಪ್ರೀವಿಯಸ್ ಚಾಪ್ಟರ್ಸಲ್ಲಿ ಕಲ್ತಿದ್ದೀರಿ. ಕ್ಯಾಚೆ ಮೆಮೊರಿ ಈಸ್ ಎ ಫಾಸ್ಟರ್ ಮೆಮೊರಿ ವಿಚ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದಿ ಪ್ರೊಸೆಸರ್ ಯೂನಿಟ್ ಆ್ಯಂಡ್ ದಿ ಮೆಮೊರಿ ಯೂನಿಟ್. ಪ್ರೊಸೆಸರಲ್ಲಿ ಮೆಮೊರಿ ಇರುತ್ತೆ, ಅದನ್ನು ಜನರಲಿ ವಿ ಕಾಲ್ ಇಟ್ ಆಸ್ ರಿಜಿಸ್ಟರ್ಸ್ ಅಂತ ಹೇಳ್ತೀವಿ. ಮೇನ್ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ ಇರುತ್ತೆ. ಪ್ರೊಸೆಸರ್ ಅಗ್ಲಗ್ಲ ಮೇನ್ ಮೆಮೊರಿ ಜೊತೆಗೆ ಕಮ್ಯುನಿಕೇಟ್ ಮಾಡೋದ್ರಿಂದ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಪರ್ಫಾರ್ಮೆನ್ಸ್ ಡೌನ್ ಆಗ್ತದೆ. ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ನಾವು ಇಂಟರ್ಮೀಡಿಯೇಟ್ ಫಾಸ್ಟರ್ ಮೆಮೊರಿ ತೊಗೋತೀವಿ, ಅದನ್ನು ನಾವು ಕ್ಯಾಚೆ ಮೆಮೊರಿ ಅಂತ ಹೇಳ್ತೀವಿ. ಆ ಕ್ಯಾಚೆ ಮೆಮೊರಿ ಬಿಲ್ಡ್ ಮಾಡೋದಕ್ಕೆ ಸ್ಟ್ಯಾಟಿಕ್ ರ್ಯಾಮ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬರುತ್ತೆ ಡೈನಮಿಕ್ ರ್ಯಾಮ್. ಡೈನಮಿಕ್ ರ್ಯಾಮು ಕಂಪ್ಯೂಟರ್ ಮೇನ್ ಮೆಮೊರಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಡೈನಮಿಕ್ ರ್ಯಾಮ್ ಇನ್ ಶಾರ್ಟ್ ವಿ ಕಾಲ್ ಇಟ್ ಆಸ್ ಎ ಡಿ ರ್ಯಾಮ್ಸ್ ಆ್ಯಂಡ್ ಸ್ಟ್ಯಾಟಿಕ್ ರ್ಯಾಮ್ನ ನಾವು ಎಸ್ ರ್ಯಾಮ್ಸ್ ಅಂತ ಹೇಳ್ತೀವಿ. ಸೊ ಡೈನಮಿಕ್ ರ್ಯಾಮು ಲಾರ್ಜರ್ ಮೆಮೊರಿನ
ಬಿಲ್ಡ್ ಮಾಡೋದಕ್ಕೆ ಇನ್ ಟರ್ಮ್ಸ್ ಆಫ್ ಜಿ ಬಿಸ್ 4 GB 8 GB 16 GB ಈ ಥರ ಜಿ ಬಿ ಗಟ್ಟಲೆ ನಾವು ರ್ಯಾಮ್ನ ಇಂಪ್ಲಿಮೆಂಟ್ ಡೆವಲಪ್ ಮಾಡೋದಕ್ಕೆ ಡೈನಮಿಕ್ ರ್ಯಾಮ್ಸ್ ಯೂಸ್ ಮಾಡ್ತೀವಿ ಮತ್ತು ಇದು ಕಾಸ್ಟ್ ಎಫೆಕ್ಟಿವ್ ಕೂಡ ಕಂಪೇರ್ಡ್ ಟು ದ ಸ್ಟ್ಯಾಟಿಕ್ ರ್ಯಾಮ್ಸ್. ವೇರ್ ಆಸ್ ಕ್ಯಾಚೆ ಮೆಮೊರಿ ಇಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ MB ನಾಟ್ ಇನ್ ದ GBs. Next thing what you need to know about is memory controller. What is memory controller and what is the need of the memory controller and where exactly the memory controller resides in a computer system, especially on the motherboard. Memory controller andre ಏನು first ನೋಡೋಣ. Memory controller is a digital circuit that manages the flow of data going to and from the computer's memory. ಕಂಪ್ಯೂಟರ್ಸ್ ಮೇನ್ ಮೆಮೊರಿಗೆ ಬರುವಂಥ ಡೇಟಾ ಇಲ್ಲ ಅಲ್ಲಿಂದ ಹೋಗುವಂಥ ಡೇಟಾನ ಫ್ಲೋನ ಮ್ಯಾನೇಜ್ ಮಾಡೋದೇ ಒಂದು ಡಿಜಿಟಲ್ ಸರ್ಕ್ಯೂಟ್ನ ನಾವು ಮೆಮೊರಿ ಕಂಟ್ರೋಲರ್ ಅಂತ ಹೇಳ್ತೀವಿ. ಇದು ಮೆಮೊರಿ ಕಂಟ್ರೋಲರ್ ಒಂದು ಸಪ್ರೇಟ್ ಚಿಪ್ ಆಗಿರಬಹುದು. ಚಿಪ್ ಇಸ್ ನಥಿಂಗ್ ಬಟ್ IC ಇಂಟಿಗ್ರೇಟೆಡ್ ಚಿಪ್ ಆರ್ ಇಂಟಿಗ್ರೇಟೆಡ್ ಇಂಟು ಅನದರ್ ಚಿಪ್. ಒಂದು ಚಿಪ್ ಜೊತೆಗೆ ಮರ್ಜ್ ಮಾಡಿ ಇದನ್ನು ಬಿಲ್ಡ್ ಮಾಡಿರಬಹುದು. ಇದನ್ನು ಮೆಮೊರಿ ಕಂಟ್ರೋಲರನ್ನು ನಾವು ಡಿಫ್ರೆಂಟ್ ನೇಮ್ಸಿಂದ ಕರಿತೀವಿ. ಒಂದು ಇಂಟಿಗ್ರೇಟೆಡ್ ಮೆಮೊರಿ ಕಂಟ್ರೋಲರ್ ಇನ್ ಶಾರ್ಟ್ IMC, ನೆಕ್ಸ್ಟ್ ಮೆಮೊರಿ ಚಿಪ್ ಕಂಟ್ರೋಲರ್ MCC ಆ್ಯಂಡ್ ಫೈನಲಿ ಮೆಮೊರಿ ಕಂಟ್ರೋಲರ್ ಯೂನಿಟ್ MCU ಅಂತಲೂ ಕೂಡ ನಾವು ಹೇಳ್ತೀವಿ. ನೆಕ್ಸ್ಟು ಕಾಮನ್ ಫಾರ್ಮ್ ಆಫ್ ಮೆಮೊರಿ ಕಂಟ್ರೋಲರ್ ಈಸ್ ದಿ ಮೆಮೊರಿ ಮ್ಯಾನೇಜ್ಮೆಂಟ್ ಯೂನಿಟ್. ಮೆಮೊರಿ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್ ಏನೇನು ಮಾಡಬೇಕು, ಪ್ರೊಸೆಸರಿಂದ ಬಂದಿರುವಂಥ ಸಿಗ್ನಲ್ಸು ಮೆಮೊರಿ ಯೂನಿಟಿಗೆ ಹೋಗಬೇಕು, ರೀಡ್ ಮಾಡಬೇಕು, ರೈಟ್ ಮಾಡಬೇಕು, ಯಾವ ಅಡ್ರೆಸ್ಸಿಂದ ಡೇಟಾ ತೊಗೋಬೇಕು, ಯಾವ ಅಡ್ರೆಸ್ಸಿಗೆ ಡೇಟಾ ರೈಟ್ ಮಾಡಬೇಕು, ವಾಟ್ ಈಸ್ ದ ಆಪರೇಷನ್ ಟು ಬಿ ಪರ್ಫಾರ್ಮ್, ಎವ್ರಿ ಸಿಗ್ನಲ್ ಈಸ್ ಜನರೇಟೆಡ್ ಫ್ರಮ್ ದ ಪ್ರೊಸೆಸರ್. ಅದು ಡೈರೆಕ್ಟ್ಲಿ ಮೆಮೊರಿಗೆ ನಾವು ಕಳಿಸೋದಿಲ್ಲ, ಥ್ರೂ ಮೆಮೊರಿ ಕಂಟ್ರೋಲರಿಂದ ಕಳಿಸ್ತೀವಿ. ಇದೆಲ್ಲ ಮೆಮೊರಿನ ಮ್ಯಾನೇಜ್ಮೆಂಟ್ ಮಾಡುವಂಥ ಆ್ಯಕ್ಟಿವಿಟಿ ಮೆಮೊರಿ ಕಂಟ್ರೋಲರ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಮೆಮೊರಿ ಕಂಟ್ರೋಲರ್ ಕೂಡ ಮೆಮೊರಿ ಮ್ಯಾನೇಜ್ಮೆಂಟ್ ಯೂನಿಟ್ MMU ಇನ್ ಶಾರ್ಟ್ ಅಂತಲೂ ಕೂಡ ಹೇಳ್ತೀವಿ. ನೆಕ್ಸ್ಟು ಇದು ಮೆಮೊರಿ ಮ್ಯಾನೇಜ್ಮೆಂಟ್ ಯೂನಿಟ್ ವರ್ಚುವಲ್ ಅಡ್ರೆಸ್ಸಿಂಗ್ ಮೆಕ್ಯಾನಿಸಮ್ನ ಇಂಪ್ಲಿಮೆಂಟ್ ಮಾಡುತ್ತೆ. ವರ್ಚುವಲ್ ಅಡ್ರೆಸ್ಸಿಂಗ್ ಅಂತ ಹೇಳಿದರೆ ಏನು, ಬರುವಂಥ ಸೆಮಿಸ್ಟರ್ಸಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಸಬ್ಜೆಕ್ಟಲ್ಲಿ ನೀವು ಡೀಟೇಲಾಗಿ ಕಲಿತೀರಾ. ಆ್ಯಸ್ ಆಫ್ ನೋ ಯು ಶುಡ್ ನೋ ದಟ್ ವರ್ಚುವಲ್ ಅಡ್ರೆಸ್ಸಿಂಗ್ ಅಂತ ಹೇಳಿದರೆ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದ ಆ್ಯಕ್ಚುಯಲ್ ಅಡ್ರೆಸ್ಸಿಂಗ್ ಮೆಕ್ಯಾನಿಸಮ್. ಈಗ ಫಾರ್ ಎಕ್ಸಾಂಪಲ್ ಪ್ರೈಮರಿ ಮೆಮೊರಿಯಲ್ಲಿ 4 GB ಇದೆ ಅಂದ್ಕೊಳ್ಳಿ. ಪ್ರೈಮರಿ ಮೆಮೊರಿ ಮೀನ್ಸ್ 32 ಬಿಟ್ಸ್ ಆರ್ ಯೂಸ್ ಟು ರೆಪ್ರೆಸೆಂಟ್ ದಿ 4 GB ಆಫ್ ಮೆಮೊರಿ. ವರ್ಚುವಲ್ ಅಡ್ರೆಸ್ಸಿಂಗ್ ನಾವು ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರೈಮರಿ ಮೆಮೊರಿಯಲ್ಲಿ 4 GB ಇದೆ, ಅದಕ್ಕಿಂತ ಜಾಸ್ತಿ ಮೆಮೊರಿ ರೆಪ್ರೆಸೆಂಟೇಷನ್ನು ಕೂಡ ನಾವು ಮಾಡ್ಬೋದು, ಅಡ್ರೆಸ್ಸಸ್ಸು ನಾವು ಕೊಡ್ಬೋದು. ಇದಕ್ಕೆ ನಾವು ಹೆಲ್ಪ್ ಆಗಿ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ನ ತಗೋತೀವಿ. ಮತ್ತು ದ ಸೈಜ್ ಆಫ್ ದಿ ಪ್ರೋಗ್ರಾಮು ಭಾಳ ದೊಡ್ಡದಿತ್ತು, ಪೂರ್ತಿ ರ್ಯಾಮಲ್ಲಿ ಕುಂದುತ್ತಿಲ್ಲ ಅಂತ ಹೇಳಿದರೆ ಪಾರ್ಟ್ ಆಫ್ ದಿ ಪ್ರೋಗ್ರಾಮ್ ಈಸ್ ಬಾಟ್ ಇನ್ ಟು ದ ಮೆಮೊರಿ ಇನ್ ದ ಮೇನ್ ಮೆಮೊರಿ ವಿತ್ ದ ಕಾನ್ಸೆಪ್ಟ್ ಆಫ್ ವರ್ಚುವಲ್ ಅಡ್ರೆಸ್ಸಿಂಗ್. ಅದಷ್ಟೇ ಎಕ್ಸಿಕ್ಯೂಟ್ ಮಾಡ್ತೀವಿ, ಉಳಿದಿದ್ದ ಪಾರ್ಟ್ ಮತ್ತೆ ಬೇಕಾದಾಗ ತೊಗೊಂಡು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ದಿಸ್ ಈಸ್ ಒನ್ ವೇ ಆಫ್ ಎಫೆಕ್ಟಿವ್ಲಿ ಯುಟಿಲೈಸಿಂಗ್ ದ primary memory where the larger programs can be executed very systematically and easily. This concept is nothing but the virtual addressing concept. So memory management unit implements this virtual addressing concept. Now let us look onto the diagram which is shown on the screen, the connection between the processor and the memory with the help of the memory controller. Let us focus on the diagram. From the processor 4 lines are going out. One set are nothing but the address lines. Next 3 lines indicate the type of operation you are going to do, that is whether it is a read operation or the write operation, and the processor sends a request signal, that is I want to do certain operation with the memory unit, and finally the timing signal, generally we call it as a ಕ್ಲಾಕ್ ಸಿಗ್ನಲ್. ಇದು 4 ಸಿಗ್ನಲ್ ಪ್ರೊಸೆಸರ್ ಯೂನಿಟಿಂದ ಬರುತ್ತೆ, ಮೆಮೊರಿ ಕಂಟ್ರೋಲರಿಗೆ ಬರುತ್ತೆ. ಆ ಮೆಮೊರಿ ಕಂಟ್ರೋಲರ್ ಏನು ಮಾಡುತ್ತೆ, ಆ 4 ಸಿಗ್ನಲಿಂದ ಸೋ ಮೆನಿ ಸಿಗ್ನಲ್ಸ್ ಇಟ್ ವಿಲ್ ಜನರೇಟ್. ಲೆಟ್ ಅಸ್ ಸಿ ವಾಟ್ ಆರ್ ದೋಸ್ ಥಿಂಗ್ಸ್. ಫಸ್ಟ್ ಈಸ್ ಸೆಟ್ ಆಫ್ ರೋ ಆರ್ ಕಾಲಮ್ ಅಡ್ರೆಸ್ ಲೈನ್ಸ್. ನೆಕ್ಸ್ಟ್ ಈಸ್ RAS is nothing but row address strobe. CAS is nothing but column address strobe. ಇದು ಏನು ಮಾಡುತ್ತೆ, ಎದಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ಸೆಷನ್ಸಲ್ಲಿ ನೀವು ಕಲ್ತಿದ್ದೀರಾ. ಐ ಹೋಪ್
you remember also. Then read or write signal indicating what type of operation you are going to do. Then finally one clock signal which has come from the processor. Then CS signal, it means chip select, because we are making use of a multi-chip memory system. What type of which chip you are going to select, that is indicated by the chip select signal. Then finally there is a direct communication between the processor and the memory, that is for the data lines. Dynamic memory chips use multiplexed address inputs to reduce the number of pins. ಇಲ್ಲಿ ನಮಗೆ ಸ್ಪೇಸ್ ಕನ್ಸ್ಟೆಂಟ್ ಭಾಳ ಇರುತ್ತೆ. ಪ್ರತಿಯೊಂದು ಅಡ್ರೆಸ್ಸಿಗೆ ಒಂದು ಸಪ್ರೇಟ್ ಲೈನ್ ತೊಗೊಳೋದ್ರಿಂದ ನಂಬರ್ ಆಫ್ ಪಿನ್ಸ್ ಜಾಸ್ತಿ ಆಗ್ತದೆ. ಆಬ್ವಿಯಸ್ಲಿ ದ ಸ್ಪೇಸ್ ರಿಕ್ವೈರ್ಮೆಂಟ್ ವಿಲ್ ಬಿ increased. So what we are doing is we are making use of multiplexed address inputs. Next, the address which has come from the processor is divided into two parts. One part, that is first high order address bits, and another part is low order address bits. High order address bits ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮಗೆ ಗೊತ್ತಿದೆ ಮೆಮೊರಿನ ನಾವು ಸೆಲ್ಸ್ ಆಗಿ ಡಿವೈಡ್ ಮಾಡಿರ್ತೀವಿ ಮತ್ತು ಅದನ್ನು ಗ್ರೂಪ್ ಮಾಡಿ ಸೆಲ್ ಅರೇ ಅಂತ ಹೇಳ್ತೀವಿ. ಆ ಸೆಲ್ ಅರೇನ ಸೆಲೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೆಲ್ ಅರೇಯಲ್ಲಿ ರೋ ಸೆಲೆಕ್ಟ್ ಮಾಡ್ತೀವಿ. ಹೈ ಆರ್ಡರ್ ಬಿಟ್ಸ್ ಆರ್ ಯೂಸ್ಡ್ ಟು ಸೆಲೆಕ್ಟ್ ರೋ ಇನ್ ಎ ಸೆಲ್ ಅರೇ ಆ್ಯಂಡ್ ಆರ್ ಲ್ಯಾಚ್ಡ್ ಇನ್ ಟು ದ ಮೆಮೊರಿ ಚಿಪ್. ಮೆಮೊರಿ ಚಿಪ್ಪಿಗೆ ಮ್ಯಾಪ್ ಮಾಡಿರ್ತೀವಿ, ಅದನ್ನು ನಾವು ಲ್ಯಾಚಿಂಗ್ ಅಂತೀವಿ, ಯೂಸಿಂಗ್ ಅ ರೋ ಅಡ್ರೆಸ್ ಸ್ಟ್ರೋಪ್ ಸಿಗ್ನಲ್, ಇನ್ ಶಾರ್ಟ್ RAS. ಸಿಮಿಲರ್ಲಿ ಕಾಲಮ್ನ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಸೆಲ್ ಅರೇಯಲ್ಲಿ ವಿ ಆರ್ ಮೇಕಿಂಗ್ ಯೂಸ್ ಆಫ್ ದಿ ಸೆಕೆಂಡ್ ಪಾರ್ಟ್ ಆಫ್ ದಿ ಅಡ್ರೆಸ್, ದಟ್ ಈಸ್ ಲೋ ಆರ್ಡರ್ ಅಡ್ರೆಸ್ ಬಿಟ್ಸ್, and is latched using the column address strobe signal. The memory controller accepts a complete address, ಬಂದಿರುವಂಥ ಕಂಪ್ಲೀಟ್ ಅಡ್ರೆಸ್ಸು, ರಿಕ್ವೆಸ್ಟ್ ಸಿಗ್ನಲ್ಲು, ರೀಡ್ ಆ್ಯಂಡ್ ರೈಟ್ ಸಿಗ್ನಲ್ ಪ್ರೊಸೆಸರಿಂದ ಅಕ್ಸೆಪ್ಟ್ ಮಾಡುತ್ತೆ. ಆಮೇಲೆ ಫಾರ್ವರ್ಡ್ ಮಾಡುತ್ತೆ ರೋಸ್ ಆ್ಯಂಡ್ ಕಾಲಮ್ ಪೋರ್ಷನ್ಸ್ ಆಫ್ ದ ಅಡ್ರೆಸ್ ಟು ದ ಮೆಮೊರಿ. ಮೆಮೊರಿಗೆ ವರ್ಕ್ ಈಸಿ ಮಾಡಿ ಕೊಡುತ್ತದು, ಸ್ಪ್ಲಿಟ್ ಮಾಡಿ ಕಾಲಮ್ ಅಡ್ರೆಸ್ ಏನು ರೋ ಅಡ್ರೆಸ್ ಏನು ಅಂತ ಬಂದಿರುವಂಥ ಅಡ್ರೆಸ್ನ ಸ್ಪ್ಲಿಟ್ ಮಾಡಿ. ಆಮೇಲೆ RAS ಮತ್ತು CAS ಸಿಗ್ನಲ್ನ ಜನ್ರೇಟ್ ಮಾಡುತ್ತೆ. Thus the controller provides RAS CAS ಟೈಮಿಂಗ್ ಪ್ರೊವೈಡ್ ಮಾಡುತ್ತೆ, R/W ಬಾರ್ ಸಿಗ್ನಲ್ ಜನ್ರೇಟ್ ಕೊಡುತ್ತೆ, ಫಾರ್ವರ್ಡ್ ಮಾಡುತ್ತೆ. ಆಮೇಲೆ ಚಿಪ್ ಸೆಲೆಕ್ಟ್ ಸಿಗ್ನಲ್ ಮೆಮೊರಿಗೆ ಕಳಿಸುತ್ತೆ, ಯಾವ ಚಿಪ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಕಳಿಸುತ್ತೆ. CS, RAS ಮತ್ತು CAS ಎಲ್ಲ ಆ್ಯಕ್ಟಿವ್ ಲೋ ಸಿಗ್ನಲ್ಸ್. ದಟ್ಸ್ ವೈ ಆ ಡಯಾಗ್ರಾಮಲ್ಲಿ ನಾವು ವಿತ್ ಬಾರ್ ರೆಪ್ರೆಸೆಂಟ್ ಮಾಡಿರೋದು. Next, data lines are connected directly between the processor and the memory. Clock signal is needed in SDRAM chips. SDRAM chips alli is nothing but synchronous dynamic random access memory. SDRAM chips alli now compulsory clock signal ಬೇಕಾಗುತ್ತೆ, because we are making use of synchronous mechanism. For the DRAM chips without self refreshing capabilities, ಸ್ವಲ್ಪ DRAM chips ಅಲ್ಲಿ ರಿಫ್ರೆಶಿಂಗ್ ಕೆಪಾಬಿಲಿಟಿ ಇರೋದಿಲ್ಲ. ದ ಮೆಮೊರಿ ಕಂಟ್ರೋಲರ್ ಪ್ರೊವೈಡ್ ಮಾಡಬೇಕಾಗುತ್ತೆ ಇನ್ಫಾರ್ಮೇಷನ್ ಟು ಕಂಟ್ರೋಲ್ ದಿ ರಿಫ್ರೆಶಿಂಗ್ ಪ್ರೋಸೆಸ್. ನಾವು ರಿಫ್ರೆಶ್ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಸೆಲ್ಲಲ್ಲಿ ಇರುವಂಥ ಕಂಟೆಂಟು ರಿಟೈನ್ ಆಗಬೇಕು. ಇಟ್ ಶುಡ್ ನಾಟ್ ಎರೇಸ್, ಬಿಕಾಸ್ ವಿ ಆರ್ ಮೇಕಿಂಗ್ ಯೂಸ್ ಆಫ್ ದ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಆ್ಯಂಡ್ ಇಟ್ ಈಸ್ ಎ ವಾಲಟೈಲ್ ಮೆಮೊರಿ. ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇರ್ ಇಸ್ ನೋ ಪವರ್ ಸಪ್ಲೈ ದ ಡೇಟಾ ವಿಲ್ ನಾಟ್ ಬಿ ರಿಟೈನ್ಡ್. ಪವರ್ ಸಪ್ಲೈ ಇದ್ದರೆ ಮಾತ್ರ ಡೇಟಾ ರಿಟರ್ನ್ ಆಗ್ತದೆ. ಪವರ್ ಸಪ್ಲೈ ನೀವು ಕಳಿಸ್ಲಿಲ್ಲ ಅಂದರೆ ಡೇಟಾ ಲಾಸ್ ಆಗ್ತದೆ. ಆ ಡೇಟಾ ಲಾಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವೇನು ಮಾಡಬೇಕಾಗ್ತದೆ, ಸೆಲ್ಫ್ ರಿಫ್ರೆಶಿಂಗ್ ಪ್ರೊವೈಡ್ ಮಾಡಬೇಕು. ರಿಫ್ರೆಶಿಂಗ್ ಕೆಪಾಬಿಲಿಟಿ ಇಸ್ ನೆಸಸರಿ. DRAM ಚಿಪ್ಸಲ್ಲಿ ಅಕಸ್ಮಾತ್ ಸೆಲ್ಫ್ ರಿಫ್ರೆಶಿಂಗ್ ಇರಲಿಲ್ಲ ಅಂದರೆ ಮೆಮೊರಿ ಕಂಟ್ರೋಲರ್ ಈ ಕೆಲಸ ಮಾಡಬೇಕಾಗ್ತದೆ. ಇದರಿಂದ ಏನಾಗ್ತದೆ, ದಿಸ್ ಕಾಸಸ್ ದ ರಿಫ್ರೆಶಿಂಗ್ ಆಫ್ ಆಲ್ ರೋಸ್ ಟು ಬಿ ಡನ್ ವಿತ್ ಇನ್ ದ ಪೀರಿಯಡ್ ಆಫ್ ಸ್ಪೆಸಿಫಿಕ್ ಟೈಮ್. ಅಂದರೆ ಪರ್ಟಿಕ್ಯುಲರ್ ಟೈಮ್, ಇಷ್ಟು ಟೈಮಲ್ಲಿ ಇಷ್ಟು ಮಿಲಿ ಸೆಕೆಂಡ್ಸಲ್ಲಿ ಏನು ಮಾಡಬೇಕು, ರಿಫ್ರೆಶಿಂಗ್ ಮಾಡಬೇಕಾಗ್ತದೆ. ಆದರೆ ಇಲ್ಲಿ ನಾವು ರಿಫ್ರೆಶ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಷ್ಟು ಟೈಮಿಗೆ ಒಂದ್ಸಲಿ ಮಾಡಬೇಕು, ಆಮೇಲೆ ರಿಫ್ರೆಶ್ ಮಾಡೋದಕ್ಕೂ ಟೈಮ್ ಹಿಡಿಯುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ರಿಫ್ರೆಶ್ ಓವರ್ ಹೆಡ್ ಅಂತ ಹೇಳ್ತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಅ ರಿಫ್ರೆಶ್ ಓವರ್ ಹೆಡ್. ಇಟ್ಸ್ ನಥಿಂಗ್ ಬಟ್ ದ ಟೈಮ್ ಟೇಕನ್ ಟು ರಿಫ್ರೆಶ್ ಆಲ್ ದಿ ರೋಸ್ ಇನ್ಸೈಡ್ ಅ ಮೆಮೊರಿ ಈಸ್ ಜನರಲಿ ಕಾಲ್ಡ್ ಆಸ್ ರಿಫ್ರೆಶ್ ಓವರ್ ಹೆಡ್. ಓಲ್ಡರ್ ಡೈನಮಿಕ್ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿಯಲ್ಲಿ ರಿಫ್ರೆಶ್ ಪೀರಿಯಡ್ 16 ಮಿಲಿ ಸೆಕೆಂಡ್.
ಇವಾಗಿರುವಂಥ ಎಸ್ ಡಿ ರ್ಯಾಮ್ಸಲ್ಲಿ ಜನರಲಿ ಇಟ್ ಈಸ್ 64 ಮಿಲಿ ಸೆಕೆಂಡ್ಸ್ ಇದೆ. ಎಷ್ಟಿದೆ? 64 ಮಿಲಿ ಸೆಕೆಂಡ್ಸು ಇದೆ. ಇವಾಗ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ ಎಸ್ ಡಿ ರ್ಯಾಮ್ದು. ಹೂಸ್ ಸೆಲ್ಸ್ ಆರ್ ಅರೇಂಜ್ ಇನ್ 8K ರೋಸ್. ಸೆಲ್ಸ್ ಹೆಂಗೆ ಅರೇಂಜ್ ಮಾಡಿದ್ದೀವಿ? 8000 ರೋಸ್. 8K ರೋಸ್ ಈಸ್ ನಥಿಂಗ್ ಬಟ್ 8 ಇಂಟು 1K is nothing but 1024. So if it takes 4 clock cycles to access each row, ಪ್ರತಿ ಒಂದು ರೋನ ಆಕ್ಸೆಸ್ ಮಾಡೋದಕ್ಕೆ ಎಷ್ಟು ಬೇಕು? 4 clock cycles ಬೇಕಾಗ್ತದೆ. We are taking an example just to find out the refresh overhead. Then 8192 nothing but 8 into 1024 ಮಾಡಿದಾಗ ನಿಮಗೆ 8192 ಬರುತ್ತೆ. ಇದನ್ನು ನೀವು 4 ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ರೋನ ರಿಫ್ರೆಶ್ ಮಾಡೋದಕ್ಕೆ ವಿ ನೀಡ್ 4 ಕ್ಲಾಕ್ ಸೈಕಲ್ಸ್. ಸೊ ಟೋಟಲಿ ಆಲ್ ದಿ ರೋಸ್ ರಿಫ್ರೆಶ್ ಮಾಡೋದಕ್ಕೆ ಎಷ್ಟು ಕ್ಲಾಕ್ ಸೈಕಲ್ ಬೇಕಾಯಿತು? 32,768 clock cycles are required to refresh all the rows. Suppose the clock rate is 133 megahertz. 133 mega is nothing but 10 raised to 6. If the clock rate is 1 second only, 133 into 10 raised to 6 ಕ್ಲಾಕ್ ಸೈಕಲ್ಸ್ ಆಗ್ತಾ ಇದೆ ಅಂತ ಹೇಳಿದರೆ ಎಲ್ಲ ರೋಸ್ನ ರಿಫ್ರೆಶ್ ಮಾಡೋದಕ್ಕೆ ಎಷ್ಟು ಬೇಕಾಗ್ತದೆ ಟೈಮು? 246 ಇಂಟು 10 raised to -6 ನಥಿಂಗ್ ಬಟ್ 246 ಮೈಕ್ರೋ ಸೆಕೆಂಡ್ಸ್ ಬೇಕು. ಆಲ್ ದಿ ರೋಸ್ 8K ರೋಸ್ನ ರಿಫ್ರೆಶ್ ಮಾಡೋದಕ್ಕೆ 246 ಮೈಕ್ರೋ ಸೆಕೆಂಡ್ಸ್ ಬೇಕು. ದೆನ್ ರಿಫ್ರೆಶ್ ಓವರ್ ಹೆಡ್ ಎಷ್ಟಾಯಿತು? ಎಸ್ ಡಿ ರ್ಯಾಮಲ್ಲಿ 64 ಮಿಲಿ ಸೆಕೆಂಡ್ ಇದೆ ರಿಫ್ರೆಶ್ ಪೀರಿಯಡ್. ಒಂದು ರೋ ರಿಫ್ರೆಶ್ ಮಾಡೋದಕ್ಕೆ ಎಷ್ಟು? 64 ಮಿಲಿ ಸೆಕೆಂಡ್ ಬೇಕು. ಸೊ ರಿಫ್ರೆಶ್ ಓವರ್ ಹೆಡ್ ಎಷ್ಟಾಯಿತು? 0.246 ಡಿವೈಡೆಡ್ ಬೈ 64 ಮಾಡಿದಾಗ 0.0038 ಮಿಲಿ ಸೆಕೆಂಡ್ ಇನ್ ಈಚ್ 64 ಮಿಲಿ ಸೆಕೆಂಡ್ ಟೈಮ್ ಇಂಟರ್ವಲ್. ಪ್ರತಿಯೊಂದು 64 ಮಿಲಿ ಸೆಕೆಂಡ್ ಟೈಮ್ ಇಂಟರ್ವಲಲ್ಲಿ ನಿಮಗೆ 0.0038 ಈಸ್ ನಥಿಂಗ್ ಬಟ್ 3.8 ಮೈಕ್ರೋ ಸೆಕೆಂಡ್ ಈಸ್ ಸ್ಪೆಂಟ್ ಇನ್ ಎ 64 ಮಿಲಿ ಸೆಕೆಂಡ್ ಟೈಮ್ ಇಂಟರ್ವಲ್. ದಟ್ ಈಸ್ ದ ರಿಫ್ರೆಶ್ overhead. So dear students, in this session we have learnt few points. That is nothing but what is the criteria for selecting a RAM chip, what are the advantages of SRAM and DRAM, means where SRAM and DRAM are used, need and functionality of the memory controller ನಮಗೆ ಯಾಕೆ ಬೇಕು, ಅದ್ರದ್ದು ಏನು ಕೆಲಸ, ಆಮೇಲೆ ರಿಫ್ರೆಶ್ ಓವರ್ಹೆಡ್ ಅಂತ ಹೇಳಿದರೆ ಏನು ಮತ್ತು ಹೇಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸ್ಟಡಿ ಮಾಡಿದ್ವಿ. ಹೌದಾ? ಸೊ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಟ್ರೈ ಟು ಆನ್ಸರ್ ಫ್ಯೂ ಕ್ವಶನ್ಸ್ ಡಿಪೆಂಡಿಂಗ್ ಅಪಾನ್ ದ ಥಿಂಗ್ಸ್ ವಾಟ್ ಯು ಹ್ಯಾವ್ ಲರ್ನ್ಡ್ in this session. So we'll give few minutes of time so that you can read the questions and try to answer one by one. The first question is, the SRAM is used to meet dash. Next, dynamic RAMs are used for implementing dash. A common form of memory controller is dash. Fourth question, CAS and RAS are dash signals. And the final question is, typical refresh rate in SDRAM chip is how much? I hope you noted all the questions, and I will give 2 minutes of time to answer all these questions. The time is over. Let us verify the answers
with the actual answers. First question is, the SRAM is used to meet high speed requirements. Dynamic RAMs are used for implementing computer main memory. Third one is, a common form of memory controller is a memory management unit, in short MMU. The fourth question, CAS and RAS are active low signals. Typical refresh rate in SDRAM chip is 64 milliseconds. Thank you for your listening. I also thank the moderators, subject experts who helped directly or indirectly in developing this session and promoting this session. Thank you.